ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ ಭಟ್. 12 ಗಂಟೆಯ ಪ್ರಮುಖ ಸುದ್ದಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಹಗರಣ ಏನಿದೆ ಆ ಪ್ರಕರಣ ಈಗ ಬಿಜೆಪಿ ಪಾಲಿಗೆ ಅಸ್ತ್ರವಾಗಿದೆ. ಡಿಸಿ ಕಚೇರಿಯ ಮುಂದೆ ಬಿಜೆಪಿ ಕಾರ್ಯಕರ್ತರ ಹೈ ಡ್ರಾಮಾ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯಿಂದ ಭಾರಿ ಪ್ರತಿಭಟನೆ. ಬ್ಯಾರಿಕೇಡ್ ಮುರಿದು ಬಿಜೆಪಿ ಕಾರ್ಯಕರ್ತರು ನುಗ್ಗಿದ್ದಾರೆ. ಮಂಗಳೂರು ನಗರದ ಕ್ಲಾಕ್ ಟವರ್ ಬಳಿ ಪ್ರೊಟೆಸ್ಟ್. ಬಿಜೆಪಿ ಕಾರ್ಯಕರ್ತರನ್ನ ತಡೆಯೋದಕ್ಕೆ ಖಾಕಿ ಪಡೆ ಹರಸಾಹಸ ಪಡಬೇಕಾಯಿತು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರತಿಭಟನೆಯ ಕಾವು ಎಷ್ಟು ಜೋರಾಗಿತ್ತು. ಡಿಸಿ ಕಚೇರಿಯ ಮುಂದೆ ಬಿಜೆಪಿ ಕಾರ್ಯಕರ್ತರು ಈ ಪರಿ ಪ್ರತಿಭಟಿಸಿದರು. ಬ್ಯಾರಿಕೇಡ್ ಮುರಿದು ಒಳನುಗ್ಗಿದ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಮಾಜಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಯಿತು. ಈಗ ಸಿಎಂ ಕೂಡ ರಾಜೀನಾಮೆ ಕೊಡಬೇಕು ಎನ್ನುವ ಆಗ್ರಹ. ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ ಕೇಸರಿ ನಾಯಕ. ಸಿಎಂ ರಾಜೀನಾಮೆಗೆ ಪಟ್ಟ ಹಿಡಿದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯಿಂದ ಭಾರಿ ಪ್ರತಿಭಟನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣವನ್ನು ಅಸ್ತ್ರವನ್ನಾಗಿಸಿಕೊಂಡ ಬಿಜೆಪಿ ನಾಯಕರು ಭಾರಿ ಪ್ರತಿಭಟಿಸಿದ್ದಾರೆ. ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಭಾರಿ ಪ್ರತಿಭಟನೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಶಾಸಕ ವೇದವ್ಯಾಸ್ ಕಾಮತ್ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ರು. ಸರ್ಕಾರದ ವಿರುದ್ಧ ಬೀದಿಗಿಳಿದ ಕೇಸರಿ ಪಡೆಯ ನಾಯಕರು, ಬಿಜೆಪಿಯ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಭಾರಿ ಪ್ರತಿಭಟಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ 187 ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಗೇಂದ್ರ ಅವರ ರಾಜೀನಾಮೆ ಪಡೆದಿದ್ದಾರೆ. ಆದರೆ ಸಿಎಂ ಕೂಡ ಈ ಪ್ರಕರಣದಲ್ಲಿ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿ ಕಾರ್ಯಕರ್ತರ ನಾಯಕರ ಆಗ್ರಹವಾಗಿದೆ. ಈ ಪ್ರತಿಭಟನೆಯ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಬಿಜೆಪಿ ಪಾಲಿಗೆ ಬಹಳ ದೊಡ್ಡ ಅಸ್ತ್ರವಾದಂತೆ ಕಂಡು ಬರ್ತಾ ಇದೆ. ಪ್ರತಿಭಟನೆಯ ಕಾವು ಭಾರಿ ಜೋರಾಗಿದೆ. ಅಲ್ಲಿನ ಡೀಟೇಲ್ಸ್ ಕೊಡೋದಾದ್ರೆ ಯಾವ ರೀತಿಯಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ, ಅವರನ್ನು ವಶಕ್ಕೆ ಪಡೆಯುವಂತಹ ದೃಶ್ಯಗಳನ್ನು ಕೂಡ ನೋಡಿದ್ವಿ. ಏನಾಗ್ತಿದೆ ಅಲ್ಲಿ ಅಂತ?
ಪ್ರತಿಮಾ, ಹೌದು, ಈಗಾಗಲೇ ಪ್ರತಿಭಟನೆ ಬಹಳಷ್ಟು ಉಗ್ರ ಸ್ವರೂಪಕ್ಕೆ ಹೋಗಿರುವಂತದ್ದು. ಪ್ರಮುಖವಾಗಿ ಏನಂದ್ರೆ ಅವರು ಮಂಗಳೂರಿನ ಕ್ಲಾಕ್ ಟವರ್ ಸರ್ಕಲ್ ಬಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಪ್ರತಿಭಟನೆಯ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಅಂದ್ರೆ ಮಹಿಳೆಯರ ಸೀರೆಯನ್ನು ಎಳೆದು ಅವರನ್ನ ತಳ್ಳಾಡಿ ನೂಕಾಟಿ ಇದು ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಈಗಾಗಲೇ ರಸ್ತೆಯ ಮಧ್ಯೆ ಮಹಿಳೆಯರು ಕೂತಿದ್ದಾರೆ. ಮಂಗಳೂರಿನ RTO ಸರ್ಕಲ್ ಬಳಿ ರಸ್ತೆಯ ಮಧ್ಯೆ ಕೂತಿದ್ದಾರೆ. ಈಗಾಗಲೇ ಅವರ ಪ್ರತಿಭಟನೆ ಮುಂದುವರೆದಿದೆ. ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ರಾಜ್ಯ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಸೇರಿದಂತೆ ಉಳಿದ ನಾಯಕರುಗಳನ್ನ ಪೊಲೀಸರು ಬಂಧನ ಮಾಡಿ ಕರೆದುಕೊಂಡು ಹೋದ್ರು. ಆದ್ರೆ ಉಳಿದ ಒಂದಷ್ಟು ಕಾರ್ಯಕರ್ತರು ಇನ್ನೂ ಕೂಡ ಅಲ್ಲಿಂದ ಕದಲಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ನೆರೆದಿದ್ದಾರೆ, ಮಹಿಳಾ ಪೊಲೀಸರು ಕೂಡ ಇದ್ದಾರೆ. ಆದ್ರೆ ಈಗ ಅವರ ಆಕ್ರೋಶ ಇರುವಂತದ್ದು, ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ಎಸಗಿದ್ರು, ಪೊಲೀಸರು ನಮ್ಮ ಮೈ ಮೇಲೆ ಕೈ ಹಾಕಿದ್ರು ಅನ್ನುವಂತ ಅವರ ಆಕ್ರೋಶ ಇರುವಂತದ್ದು. ಹಾಗಾಗಿ ಅವರು ಇಲ್ಲಿಂದ ಯಾವುದೇ ಕಾರಣಕ್ಕೂ ನಾವು ಹೋಗೋದಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇವತ್ತು ಮೂರು ಬಸ್ಸುಗಳಲ್ಲಿ ಹೆಚ್ಚಿನ ಕಾರ್ಯಕರ್ತರನ್ನ ಇಲ್ಲಿಂದ ತೆಗೆದುಕೊಂಡು ಹೋಗಲಾಗಿದೆ. ಆದ್ರೆ ಇನ್ನೂ ಕೂಡ ಒಂದಷ್ಟು ಮಹಿಳಾ ಕಾರ್ಯಕರ್ತರು ಏನಿದ್ದಾರೆ ಅವರನ್ನ ತೆಗೆದುಕೊಂಡು ಕರ್ಕೊಂಡು ಹೋಗುವಂತ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಒಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಸೇರ್ತಾ ಇರುವಂತದ್ದು. ಹಾಗಾಗಿ ಅವ್ರು ಇದಾಗಿದೆ. ಮಹಿಳೆ ಕೇಳುವ ಮೇಡಮ್ ಏನಾಗಿದೆ? ಮೇಡಮ್ ಏನಾಗಿದೆ? ನಮ್ದು ಸೀರೆಲ್ಲ ಹೇಳ್ಕೊಂಡಿದ್ದಾರೆ. ಒಂದು ಹೆಣ್ಮಗನ ನೋಡದೆ ಸೀರೆ ಎಳೆದುಕೊಂಡು ಹೋಗಿದ್ದಾರೆ. ಇವರ ಅನ್ಯಾಯಕ್ಕೆ ಧಿಕ್ಕಾರ, ಇವರ ಅನ್ಯಾಯಕ್ಕೆ ಧಿಕ್ಕಾರ. ಯಾಕಂದ್ರೆ ಕೂರ್ತೇವೆ, ನಮಗೆ ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ನಮ್ದು ಏನಿದು ಸೀರೆ ಎಳೆದಿದ್ದಾರೆ. ಒಂದು ಹೆಣ್ಮಕ್ಳು ಬೇಡ, ನ್ಯಾಯ ಬೇಕು, ನಮಗೆ ನ್ಯಾಯ ಕೊಡಿ. ರೌಡಿಸಂ ಮಾಡಿ ತಿಳಿಸ್ಬೇಕು. ನಾವು ನ್ಯಾಯಪರ ಹೋರಾಟ ಮಾಡ್ತಿದ್ದೇವೆ, ಅದಕ್ಕೆ ಇವರು ಅಡ್ಡಿ ಮಾಡ್ತಿದ್ದಾರೆ. ಬಿಡ್ತೇವೆ. ಈಗಾಗಲೇ ಅವರ ಸೀರೆಯನ್ನು ಎಳೆದು ಅವರ ಮೇಲೆ ಒಂದು ದೌರ್ಜನ್ಯ ಎಸಗಿದ್ದಾರೆ ಪೊಲೀಸರು ಅನ್ನುವಂಥದ್ದು ಈಗ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಆರೋಪ. ಹಾಗಾಗಿ ಆ ಮಹಿಳಾ ಕಾರ್ಯಕರ್ತರು ಇನ್ನೂ ಕೂಡ ಮಂಗಳೂರಿನ RTO ರಸ್ತೆ ಏನಿದೆ ಅಲ್ಲಿ ಅವರು ಕೂತ್ಕೊಂಡಿದ್ರು. ಅವರನ್ನ ಈಗಾಗಲೇ ಎಳೆದು ಅವರನ್ನ ಪೊಲೀಸ್ ಬಸ್ಸಿಗೆ ಹತ್ತಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಒಟ್ಟಾರೆಯಾಗಿ ಪ್ರಮುಖ ನಾಯಕರುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಆದ್ರೂ ಕೂಡ ಒಂದಷ್ಟು ಜನ ಕಾರ್ಯಕರ್ತರು ಇನ್ನೂ ಕೂಡ ಇದೇ ಒಂದು RTO ಸರ್ಕಲ್ ಬಳಿ ಇರುವಂತದ್ದು. ಹಾಗಾಗಿ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಳಿ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಇರುವಂತದ್ದು. ಇನ್ನೂ ಕೂಡ ಪೊಲೀಸರು ಬಹುತೇಕವಾಗಿ ಕ್ಲಿಯರ್ ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ಪ್ರಮುಖ ನಾಯಕರ ಹಾದಿಯಾಗಿ ಶಾಸಕರು ಸೇರಿದಂತೆ ಅನೇಕರನ್ನ ಪೊಲೀಸರು ವಶಕ್ಕೆ ಪಡೆದು ಒಂದು ರೋಡ್ ಅನ್ನ ರಸ್ತೆಯನ್ನು ಕ್ಲಿಯರ್ ಮಾಡುವಂತ ಕೆಲಸಗಳು ಕಂಪ್ಲೀಟ್ ಆಗಿದೆ. ಒಟ್ಟು ಅವರ ಪ್ರತಿಭಟನೆ ಏನು ರಾಜ್ಯಾದ್ಯಂತ ಕೂಡ ಅದೇ ರೀತಿಯಲ್ಲಿ RTO ಸರ್ಕಲ್ ಬಂದ್ರೆ ಮಂಗಳೂರಿನ ಕ್ಲಾಕ್ ಟವರ್ ಸರ್ಕಲ್ ಬಳಿ ತಡೆದು ಅವರನ್ನ ವಶಕ್ಕೆ ಪಡೆಯುವಂತ ಯೋಜನೆಗಳನ್ನ ಪೊಲೀಸರು ಹಾಕೊಂಡಿದ್ರು. ಆದರೆ ಅದ್ಯಾವುದು ಕೂಡ ಪರಿಸ್ಥಿತಿ ಅವರು ಬ್ಯಾರಿಕೇಡ್ಗಳನ್ನು ಹಾಕಿದ್ದ ಸಂದರ್ಭದಲ್ಲಿ ಬ್ಯಾರಿಕೇಡ್ಗಳನ್ನ ತಳ್ಳಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇಲ್ಲಿಗೆ ಈ ಭಾಗಕ್ಕೆ ಬಂದದ್ದು. ಹಾಗಾಗಿ ಈಗಾಗಲೇ ಮಹಿಳೆಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್ ಏನಾಯ್ತು? ಅಂದ್ರೆ ಮೈಗೆ ಎಲ್ಲ ಒಟ್ಟು ಇದು ಮಾಡಿ ತುಂಬಾ ಒಂದು ಫೋರ್ಸ್ ಹಾಕಿ ನಮ್ಮನ್ನ ದೂಡಿದ್ದಾರೆ. ಮತ್ತೆ ನಮ್ಮ ಹೆಂಗಸರಿಗೆಲ್ಲ ತಾಗಿದೆ. ಅಷ್ಟೇ ಅಲ್ಲ, ಸೆರಗೆಲ್ಲ ಜಾರ್ಸುವ ಹಾಗೆ ಮಾಡ್ಬಿಟ್ಟಿದ್ದಾರೆ. ಅದು ತುಂಬಾ ನೋವಾಯ್ತು ಮನಸ್ಸಿಗೆ. ಇಲ್ಲಿ ನೋಡಿ, ಅವರೊಬ್ರು ಹೋದ್ರು, ರೂಪಶ್ರೀ ಪೂಜಾರಿ, ಅವರ ಸೆರಗೆಲ್ಲ ಹೀಗೆ ಆಗ್ಬಿದೆ. ಮತ್ತೆ ವನಿತಾ, ಯಾರದು ವನಿತಾ ಅಲ್ಲ, ಅವರ ಕೈಗೆ ತಾಗಿದೆ. ಮತ್ತೆ ತುಂಬಾ ಫೋರ್ಸ್ ಹಾಕಿ ಒಂದು ಗಂಡಸರು ಯಾವ ರೀತಿ ಆ ರೀತಿ ನಮ್ಗೆ ಇದು ಮಾಡಿದ್ದಾರೆ. ಅದು ನಮ್ಗೆ ತುಂಬಾ ಇದಾಯ್ತು. ಆಕ್ಚುಲಿ ಇಷ್ಟು ದಿವಸ ನಾವು ಕೂಡ ಹಿಂದಿನಿಂದಲೇ ಮಾಡ್ಕೊಂಡು ಈ ರೀತಿ ಕೈ ಕೆಳಗೆ ಹಾಕಿ ST ಅವರ ನೆಲಕ್ಕೆ ಹೊರಳಾಡಿಸ್ಕೊಂಡು ಹೋದ್ರು. ಭವಾನಿ ಅನ್ನೋವರನ್ನು ಈಗ ಕರ್ಕೊಂಡು ಹೋದ್ರು. ಅವರು ತುಂಬಾ ಪೆಟ್ಟಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ರು. ಈಗ ಧಿಕ್ಕಾರ ಇವರ ಮೇಲೆ ಸೀರೆ ಎಲ್ಲ ಸೆರಗೆ ಎಂಗಳು ಪಾಪದ ಹಾಕಳು ಎಂಗಳ ಕಾಸು ತಿಂದಿದ್ದು ಸಿದ್ದರಾಮಯ್ಯ ಅಂದ. ಸಿದ್ದರಾಮಯ್ಯನಿಗೆ ಎಂಗಳ ಕಾಸು ತಿಂದಿದ್ದ ಸಿದ್ದರಾಮಯ್ಯ ಪೊಲೀಸರು ಪ್ರತಿಮಾ, ಇದು ಒಟ್ಟಾರೆಯಾಗಿ ಏನಂದ್ರೆ ಸದ್ಯಕ್ಕೆ RTO ಸರ್ಕಲ್ ಬಳಿ ಇನ್ನೂ ಕೂಡ ಅಂದ್ರೆ ಕೆಲವರನ್ನ ವಶಕ್ಕೆ ಪಡೆದಿದ್ರು ಕೂಡ ಒಂದಷ್ಟು ಮಹಿಳಾ ಕಾರ್ಯಕರ್ತೆಯರು ಇನ್ನೂ ಕೂಡ ಇಲ್ಲೇ ಇದ್ದಾರೆ. ಅಂದ್ರೆ ಅವರು ನಮ್ಮ ಮೇಲೆ ದೌರ್ಜನ್ಯ ಆಗಿದೆ, ನಮ್ಮ ಮೇಲೆ ಪೊಲೀಸರು ಸೀರೆಯಲ್ಲಿ ಎಳೆದಿದ್ದಾರೆ, ನಮಗೆ ಕೆಲವರ ಕಾರ್ಯಕರ್ತರಿಗೆ ಗಾಯ ಆಗಿದೆ ಅನ್ನುವಂತ ಒಂದು ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಸಹಜವಾಗಿ ಆ ಒಂದು RTO ಒಂದು ಸರ್ಕಲ್ ಏನಿದೆ ಅಲ್ಲಿಂದ ಒಂದಷ್ಟು ನೂಕಾಟ ತಳ್ಳಾಟಗಳು ಕೂಡ ಆಗಿದ್ದಂಥದ್ದು ಸಹಜ. ಎಸ್, ಥ್ಯಾಂಕ್ ಯು ಸೋ ಮಚ್ ಭರತ್ ತಮ್ಮೆಲ್ಲ ಮಾಹಿತಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.